ಎಂಎಲ್ಸಿ ಹೆಸರಿನಲ್ಲಿ ಇಬ್ಬರು ವೈದ್ಯರಿಗೆ ವಿಷಪೂರಿತ ಲಡ್ಡು ಗಿಫ್ಟ್ ಕೊಡಲಾಗಿದೆ. ಹೊಸ ವರ್ಷದ ಪ್ರಯುಕ್ತ ಅಂತ ಹೇಳಿ ವ್ಯಕ್ತಿಯಿಂದ ಲಡ್ಡು ಪಾರ್ಸಲ್ ಮಾಡಲಾಗಿದೆ. ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಿನಲ್ಲಿ ಬಂದಿದ್ದಂತ ಕಲಬೆರಕೆಯ ಲಡ್ಡು ಕಳಿಸಿದಂತ ಆರೋಪಿ ಸೌಹಾರ್ದ ಪಟೇಲ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ವಕೀಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಭದ್ರಾವತಿ ಮೂಲದ ಸೌಹಾರ್ದ ಕಾನೂನು ಪದವಿ ಓದುವಾಗ ಸೌಹಾರ್ದರಿಗೆ ಬೈದಿದ್ದ ಎನ್ಇಎಸ್ ಕಾರ್ಯದರ್ಶಿ ಬೈದಿದ್ದಕ್ಕೆ ಮನನೊಂದು ಈಗ ಕಲಬೆರಕೆ ಲಡ್ಡನ್ನ ಪಾರ್ಸೆಲ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಯದರ್ಶಿ ಹಾಗೂ ಇಬ್ಬರು ವೈದ್ಯರಿಗೆ ಲಡ್ಡನ್ನ ಕಳಿಸಿದ್ದಂಥ ಆರೋಪಿ ಲಡ್ಡು ತಿಂದ ವೇಳೆ ಕಹಿಯಾಗಿರೋದನ್ನ ಗಮನಿಸಿದ್ದಂಥ ಸರ್ಜಿ ಗಮನಕ್ಕೆ ತಂದಿದ್ರು. ಈ ವೇಳೆ ನಾನು ಯಾರಿಗೂ ಸಿಹಿ ತಿಂಡಿ ಕಳಿಸಿಲ್ಲ ಅಂತ ಎಂಎಲ್ಸಿ ಹೇಳಿದ್ರು. ಈ ವೇಳೆ ದೂರು ನೀಡಿದ ಬಳಿಕ ಕೋಟೆ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ಯಾವುದೋ ಹಳೆ ದ್ವೇಷ ಅಂತೆ. ಸೊ ಆತ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಏನೋ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಯಲಾಗಿತ್ತಂತೆ, ಅದರಿಂದ ಮನನೊಂದಿದ್ದಂತೆ, ಅದಕ್ಕೆ ಈಗ ಲಡ್ಡು ಕಳಿಸಿದ್ದಾರಂತೆ. ಸೊ ವಿಷಪೂರಿತ ಲಡ್ಡನ್ನು ಕಳಿಸಿರುವಂಥದ್ದು. ಎಂಎಲ್ಸಿ ಹೆಸರಿನಲ್ಲಿ ಇಬ್ಬರು ವೈದ್ಯರಿಗೆ ವಿಷಪೂರಿತ ಲಡ್ಡನ್ನು ಕಳಿಸಲಾಗಿದೆ. ಅವರು ಲಡ್ಡನ್ನು ತಿನ್ನಿದ್ದಾರೆ, ಯಾಕೋ ಕಹಿ ಕಹಿ ಅಂತ ಅನಿಸಿದೆ. ಆಗ ನೀವು ಕಳಿಸಿದ ಲಡ್ಡು ಯಾಕೋ ಕಹಿ ಇದೆ, ನೋಡಿ ಅದೇನು ಅಂತ ಹೇಳಿದ್ದಾರೆ ಎಂಎಲ್ಸಿ ಡಾಕ್ಟರ್ ಧನಂಜಯ ಅವರಿಗೆ. ಅವಾಗ ಅವರು ನಾನು ಯಾವುದು ಕಳಿಸಿಲ್ವಲ್ಲ ಸ್ವೀಟು ಅಂತ ಹೇಳಿದ್ದಾರೆ. ಆಗಲೇ ಗೊತ್ತಾಗಿರೋದು ಇದರಲ್ಲಿ ಏನೋ ಎಡವಟ್ಟಾಗಿದೆ, ಏನೋ ಇದೆ ಅಂತ. ನೋಡಿದ್ರೆ ಇದು ಈತನ ಕೈ ಚಳಕ. ಈತ ಏನೋ ಓದುವಂಥ ಸಂದರ್ಭದಲ್ಲಿ ಏನೋ ಬೈದಿದ್ರು ಅಂತೆ. ಅದರಿಂದ ತೀವ್ರ ರೀತಿಯಲ್ಲಿ ಮನನೊಂದ ಸೇಡು ತೀರಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಸೇಡನ್ನು ತೀರಿಸ್ಕೊಂಡಿದ್ದಾನೆ. ಈತ ಕಾನೂನು ಪದವಿಯನ್ನು ಮುಗಿಸಿದ್ದಾನೆ. ವಕೀಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಪ್ರಜ್ಞಾವಂತರಾದವರೇ, ಒಂದು ಜವಾಬ್ದಾರಿಯುತ ಕೆಲಸದಲ್ಲಿರೋರೇ ಹೀಗೆಲ್ಲ ಮಾಡ್ತಾರೆ ಅಂತ ಅಂದರೆ ಭಯ ಆಗತ್ತೆ. ಏನಪ್ಪ ಇದು, ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ ಅಂತ. ಆರೋಪಿ ಸೌಹಾರ್ದ ಪಟೇಲ್ನನ್ನ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಕತೆ, ಯಾಕೆ, ಲಡ್ಡಲ್ಲಿ ಏನು ಬೆಳೆಸಲಾಗಿತ್ತು, ಏನು ದ್ವೇಷ, ಇದೆಲ್ಲದ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ನೋಡಿ, ಇದೇ ಪಾರ್ಸೆಲ್ ಕಳಿಸಿದ್ದು. ಹೊಸ ವರ್ಷದ ಶುಭಾಶಯಗಳು ಅಂತ ಲೇಬಲ್ ಬೇರೆ ಹಾಕಿದ್ದಾರೆ. ಸೊ ಇವಾಗ ಹೊಸ ವರ್ಷ ಇತ್ತಲ್ಲ, ಆಗ ಒಂದಷ್ಟು ರಾಜಕಾರಣಿಗಳ ಹೆಸರಿನಲ್ಲಿ ಒಂದಷ್ಟು ಜನಕ್ಕೆ ಗ್ರೀಟಿಂಗ್ಸು, ಈ ಥರ ಸ್ವೀಟ್ಸು ಇದೆಲ್ಲ ಹೋಗಿದೆ. ಪಾಪ ಈ ವೈದ್ಯರುಗಳು ಹಾಗೆ ಕಳಿಸಿದ್ದಾರೇನೋ ಅಂತ ಅಂದ್ಕೊಂಡು ಓಪನ್ ಮಾಡಿ ತಿಂದಿದ್ದಾರೆ. ಆಗೇನೋ ಕಹಿ ಗೊತ್ತಾಗಿದೆ. ಫೋನ್ ಮಾಡಿ ಹೇಳಿದ್ದಾರೆ, ಸರ್ ನೀವು ಹಿಂಗೆ ಕಳಿಸಿದ್ರಲ್ಲ ಅದರಲ್ಲಿ ಈ ಥರ ಇತ್ತು ಅಂತ. ಆವಾಗ ಇಲ್ಲ ನಾನೇನು ಕಳಿಸಿಲ್ವಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಗ ಅನುಮಾನ ಬಂದಿರೋದು. ನೋಡಿ, ಇದು ಬಹಳ ಡೇಂಜರಸ್ಸು. ಯಾರದ್ದು ಹೆಸರಲ್ಲಿ ಇನ್ನೇನೋ ಕಳಿಸಿ ಮನೇಲಿರೋ ಮಕ್ಕಳು ಏನಾದರೂ ತಿಂದು ಹೆಚ್ಚು ಕಮ್ಮಿ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ ಯಾರು ಹೊಣೆ ಆಗಿರ್ತಿದ್ರು? ಸೊ ಹಾಗಾಗಿ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಮಗೆ ಗೊತ್ತಿರೋರ ಹೆಸರಿನಲ್ಲೇ ಯಾವುದಾದ್ರೂ ತಿನ್ನೋದು ಪಾರ್ಸೆಲ್ ಬಂತು ಅಂತ ಅಂದ್ರೂ ಕೇಳಬೇಕು, ನೀವು ಕಳಿಸಿದ್ದು ಹೌದಾ, ತಿನ್ಬೋದಾ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕು. ನೋಡಿ, ಈತ ವಕೀಲ. ನೋಡಿದ್ರೆ ಈಗ ಆರೋಪಿ ಸೌಹಾರ್ದ ಪಟೇಲ್ ಯಾವುದೋ ಹಳೆ ದ್ವೇಷ ಅಂತೆ. ಆತ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಏನೋ ಬೈದಿದ್ರು, ನಿಂದಿಸಿದ್ರು ಅಂತ. ಆಗಿನಿಂದ ಈತನಿಗೆ ಭಾರಿ ಬೇಜಾರಾಗಿತ್ತಂತೆ. ಆ ಸೇಡು ಹಾಗೇ ಇತ್ತಂತೆ. ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ವಿಷಪೂರಿತ ಲಡ್ಡನ್ನು ಗಿಫ್ಟಾಗಿ ಕೊಟ್ಬಿಟ್ಟಿದ್ದಾನೆ ಹೊಸ ವರ್ಷದ ಪ್ರಯುಕ್ತ. ಅದು ಕೂಡ ಎಂಎಲ್ಸಿ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು. ಇದೀಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನು ಮಾಡಲಾಗ್ತಾ ಇದೆ.